ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ವ್ಲಾಗ್ಸ್. ನಾನಿವತ್ತು ಎಲ್ಲಿಗೆ ಬಂದಿದ್ದೇನೆ ಅಂದರೆ ಭಗವಾನ್ ಶ್ರೀ ಕೃಷ್ಣನ ವೇಣುಗೋಪಾಲ ದೇವಸ್ಥಾನಕ್ಕೆ ಬಂದಿದ್ದೇನೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಹಿಂದಿನ ನಮ್ಮ ಪ್ರವಾಸವು ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿ ಸೌಂದರ್ಯ ಎರಡನ್ನು ಒಟ್ಟಿಗೆ ಅನುಭವಿಸುವಂತಹ ವಿಶೇಷ ಪ್ರಯಾಣವಾಗಿದೆ. ನಾವು ಇಂದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಾಗೂ KRS ಬ್ಯಾಕ್ ವಾಟರ್ಗೆ ಭೇಟಿ ನೀಡಿದ್ದೇವೆ. ಮೊದಲಿಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರ ದರ್ಶನ ಪಡೆದೆವು. ಭಗವಾನ್ ಶ್ರೀ ಕೃಷ್ಣನ ವೇಣುಗೋಪಾಲ ರೂಪವು ಭಕ್ತರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಭರವಸೆಯನ್ನು ನೀಡುತ್ತದೆ. ದೇವಾಲಯದ ಸುತ್ತಲಿನ ಹಸಿರು ಪರಿಸರ, ಸುಂದರ ವಾಸ್ತುಶಿಲ್ಪ ಮತ್ತು ಪ್ರಶಾಂತ ವಾತಾವರಣ ಎಲ್ಲರ ಮನಸ್ಸನ್ನು ಸೆಳೆಯುತ್ತದೆ. ಇಲ್ಲಿ ಕೆಲ ಕ್ಷಣಗಳನ್ನು ಕಳೆದರೆ ಜೀವನದ ಗದ್ದಲದಿಂದ ದೂರವಾಗಿ ಮನಸ್ಸಿಗೆ ಹೊಸ ಚೈತನ್ಯ ಕೂಡ ಸಿಗುತ್ತದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ, ಪರಿಸರ ತುಂಬಾ ಅದ್ಭುತವಾಗಿದೆ. ಹೊರಗಿನ ವಾತಾವರಣ ಎಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಹಾಗೇ ಒಳಗಡೆ ಹೋದರೆ ದೇವರ ಗುಡಿ ಒಳಗಡೆ ಹೋದ್ವಿ. ಎಲ್ಲ ದೇವತೆಗಳ ದರ್ಶನ ಕೂಡ ಆಯಿತು. ಒಳಗಡೆ ವಿಡಿಯೋ ಫೋಟೋ ಏನೂ ತೆಗಿಯೋ ಆಗಿರಲಿಲ್ಲ. ನಾನು ಹಂಗೆ ಇಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದರಿಂದ ಮುಂದೆ ಒಳಗಡೆ ಹೋದಾಗ ವಿಡಿಯೋ ಫೋಟೋ ಏನೂ ತೆಗಿಯೋ ಆಗಿರಲಿಲ್ಲ. ಎಲ್ಲ ದೇವತೆಗಳ ದರ್ಶನ ಆಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದು ಬ್ಯಾಕ್ ವಾಟರ್ ಇಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ನಮ್ಮ ಈ ಪ್ರವಾಸ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫೇವ್ರೆಟ್ ದೇವರು ಕೃಷ್ಣ ಆಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ದೇವರ ದರ್ಶನ ಆಶೀರ್ವಾದ ಪಡೆದು ನಮ್ಮ ಮುಂದಿನ ತಾಣವಾದ KRS ಬ್ಯಾಕ್ ವಾಟರ್ಗೆ ಬಂದೆವು. ಇಲ್ಲಿನ ವಿಶಾಲವಾದ ನೀರಿನ ಹರವು, ತಂಪಾದ ಗಾಳಿ ಮತ್ತು ಸುತ್ತಮುತ್ತಲಿನ ಹಸಿರು ಪ್ರಕೃತಿ ಕಣ್ಣಿಗೆ ಹಬ್ಬದಂತಿರುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಸ್ಥಳದ ಸೌಂದರ್ಯ ಇನ್ನಷ್ಟು ಮನೋಹರವಾಗಿರುತ್ತದೆ. ಛಾಯಾಗ್ರಹಣ, ವಿಡಿಯೋಗ್ರಫಿ ಹಾಗೂ ಕುಟುಂಬದೊಂದಿಗೆ ನೆಮ್ಮದಿಯಾಗಿ ಸಮಯ ಕಳೆಯಲು KRS ಬ್ಯಾಕ್ ವಾಟರ್ ಅತ್ಯುತ್ತಮ ಸ್ಥಳವಾಗಿದೆ. ವಾರಾಂತ್ಯದ ಪ್ರವಾಸಕ್ಕೆ ಬರುವವರು ಇಲ್ಲಿ ಸುಂದರ ಕ್ಷಣಗಳನ್ನು ಸವಿಯಬಹುದು. ನೀವು ಮೈಸೂರು ಅಥವಾ ಮಂಡ್ಯ ಭಾಗಕ್ಕೆ ಪ್ರವಾಸ ಯೋಜಿಸುತ್ತಿದ್ದರೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು KRS ಬ್ಯಾಕ್ ವಾಟರ್ ಅನ್ನು ನಿಮ್ಮ ಪಟ್ಟಿಯಲ್ಲಿ ತಪ್ಪದೇ ಸೇರಿಸಿಕೊಳ್ಳಿ. ಭಕ್ತಿ, ಪ್ರಕೃತಿ ಮತ್ತು ನೆಮ್ಮದಿ ಈ ಮೂರು ಅನುಭವಗಳನ್ನು ಒಂದೇ ದಿನದಲ್ಲಿ ಪಡೆಯುವ ಅವಕಾಶ ಇಲ್ಲಿದೆ. ಹಾಗೂ ಶ್ರೀ ಭೂವರಾಹ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲಿಂದ ತುಂಬ ನಿಯರ್ ಇದೆ.
ನೀವೇನಾದರೂ ವಿಸಿಟ್ ಮಾಡಿದ್ರೆ ಈ 3 ಸ್ಥಳಗಳನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ನಮ್ಮ ಈ ಪ್ರವಾಸ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ಇನ್ನಷ್ಟು ಇಂತಹ ಪ್ರವಾಸ ಮತ್ತು ದೇವಾಲಯಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಒಂದು ಹೊಸ ಸ್ಥಳದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.